ನನ್ನ ಹೆಸರು ಸಿದ್ದು ಪಾಟೀಲ್ ತಡ್ಕಲ್ ಅಂತೇಳಿ. ಇವತ್ತಿನ ದಿನ ಮಾನವ ಕೃಷಿ ಇಲಾಖೆ ಒಳಗೆ ಏನಂತಂದ್ರೆ ಸಮಯ 10 ಆಗಿದೆ, ಅಂದ್ರೂ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಇನ್ನೂ ಗೇಟ್ ಹಾಕಿದೆ. ಹೀಗಾದ್ರೆ ರೈತರು ಎಲ್ಲಿಗೆ ಹೋಗಬೇಕು? ಈಗ ಆಲ್ರೆಡಿ ಮಳೆ ಬಂದದ, ಈ ಬಿತ್ತನೆ ಚಾಲು ಅವ, ಬೀಜ ಕೊಡೋದು ಹೋಗ್ಯಾರ. ಈಗ ತೂಕನ್ ಕೊಟ್ಟು 2-3 ದಿನ ಆಯಿತು, ಅವ್ರಿಗೆ ಬೀಜ ಇಲ್ಲ, ಏನೂ ಇಲ್ಲ. ಪೂರ್ತಿ ವಯಸ್ಸಾದ ಮುದುಕರ ಮುದುಕರ ಈಗ ಏನಂತ ಮಾಡಬೇಕು? ಮುಂಜಾನೆ 6ಕ್ಕೆ ಬಂದು ಕುಂತಾರ ಅವರು, ಎಲ್ಲ ಜಾಗನೂ ಇಲ್ಲ. ರೋಡಿನ ಮೇಲೆ ಕುಂದ್ರ ಪಾಡಿದ ಇದು. ರೈತರಿಗೆ ಹೆಂಗೆ ಮಾಡೋದು ಭಾಳ ಇದು. ಅಧಿಕಾರಿಗಳಾಯಿತು, ನಮ್ಮ ಗ್ರಾಮೀಣ ಶಾಸಕರು ಆಯಿತು, ಗೋಳು ಕೇಳೋರು ಯಾರು ಇಲ್ಲಿ. ಹಾಗೆ ಏನದ ಭಾಳ ಇದು ಆಗ್ತದ. ಏನದ ನೀವೇ ಮಾಡ್ಕೋಬೇಕಾಗ್ತದೆ. ಅದ್ರ ಸಲುವಾಗಿ ನಾ ಹೇಳೋದೇನಂತಂದ್ರೆ ತಿಳ್ಕೊಂಡು ರೈತರಿಗೆ ಏನಾರ ಇದು ಮಾಡಿದ್ರೆ ಗುಣದ ಯಾಕಂದ್ರೆ ಭಾಳ ಹೈರಾಣ ಬರ್ತಿದ್ದು. ಒಂದು ನಾವು ನ್ಯಾಯ ಮುಂದಕ್ಕೆ ಹೋಗ್ಬೇಕಾಗ್ತದ. ಅದ್ರ ಸಲುವಾಗಿ ಒಂದು ಮಾತು ಹೇಳತ್ತೇವೆ, ರೈತರಿಗೆ ಕಷ್ಟಪಟ್ಟು ನೀವು ಯಾವ ಉದ್ಧಾರ ಆಗಲ್ಲ. ಈ ಇಂತಿನ ದಿನಗಳ ಮಳೆ ಇದ್ದಿದ್ದಿಲ್ಲ, ಈಗ ಮಳೆ ಬಿದ್ದದ 2-3 ದಿನದ ಹಿಡಿದು. ಈಗ ಬಿತ್ತನೆ ಚಾಲು 2-3 ದಿನದ ಹಿಡಿದು ಇದೇ ಆಳದ. ಈಗ 10 ಗಂಟೆ ಆದ್ರೂ ಇದು ತೆಗೆದಿಲ್ಲ, ಮನ್ಯಾಗ ಕುಂತವ್ರು ಇದು ಮಾಡ್ತಾರಂತಂದ್ರೆ ಇಲ್ಲಿ ಯಾರು ಕೇಳ್ತಾರ? ಅದ್ರ ಸಲುವಾಗಿ ನಾವು ಹೇಳೋದು ಇಷ್ಟೇ, ರೈತರಿಗೆ ಏನದ ಜಲ್ದಿ ಬೀಜ ಸಿಗಬೇಕು, ಇಲ್ಲಾಂದ್ರೆ ಇದು ಮುಂದಕ್ಕೂ ನಾವು ನ್ಯಾಯ ಕೇಳಕ್ಕೆ ಹೋಗ್ಬೇಕಾಗ್ತದೆ. 3 ದಿವಸ ಹೊಂಟಿದ್ದೆವು, ಬೀಜ ಇಲ್ಲ ಟೋಕನ್ ಪಿ ಕೊಡಲ್ರು, ಬೀಜ ಇಲ್ಲ ವಾಪಸ್ ಕಳಿಸುತ್ತಾರೆ. ಇವತ್ತು ಮುಂಜಾನೆ 6ಕ್ಕೆ ಬಂದಿದ್ದೆವು. ಇವತ್ತು ಇನ್ನ ಯಾರು ದಿಕ್ಕಿಲ್ರಿ, ಇನ್ನ ಯಾರು ಪತ ಇಲ್ಲ, ಯಾರು ಬಾಕಡೆ ತೆರೆದಿಲ್ಲ ಗೇಟ. 3-4 ದಿನ ಆಯ್ತು, ಹೀಗೆ 3 ದಿನ ಆಯ್ತು ನಮಗೆ. ಹಾಂ ರೀ, ಹಿಂಗೆ ಬರೋದು ಹೋಗೋದು ನಡೆದಿದ್ದು. ಏನು ಹೇಳತ್ತಾರೆ? ಬೀಜನೇ ಇಲ್ಲ ಅಂತ. ಹಾಂ ರೀ, ಹಾಂ ರೀ, ಬೇಕಂತಲ್ಲತ್ತಾರ್ರಿ ಅವರು. ಅವ್ರು ಬೀಜ ಕೊಟ್ಟಾರ್ರಿ ಮೊನ್ನೆ. 3 ದಿನ ಐತ್ರಿ. ನಮ್ಮ ಊರಿಗೆ ಹೋಗಿದಾರಿ, ತಂದೆಯವ್ರಿಗೆ ಕಳೆದ್ರೆ ವಾಪಸ್ ಕಳೆದಾರಿ. ಹಾಂ ರೀ, 12 ತಾರೀಕು 12 ತಾರೀಕು ಬಂದ ಟೋಕನ್ ಕೊಟ್ಟಾರ, ಶುಕ್ರವಾರ ದಿನ ಬರ ಅಂತ ಹೇಳ್ಯಾರಿ. ಬರಂತಾರ ವಯಸ್ಸಾದವ್ರ ರೀ, ಅವ್ರಿಗೆ ಆಗಲ್ಲ ಅಂತೇಳಿ ನಮಗೆ ಕಳೆದಾರಿ. ನನಗೆ ಬೀಗ ಹಾಕ್ಯಾರ್ರಿ. ಹಿಂಗಂದ್ರೆ ನಾವು ಅಲ್ಲಿ ಬಿತ್ತದ್ ಬಿಟ್ಟು ನಾವು ಇಲ್ಲಿಗೆ ಬಂದು ನಿಂತಿದ್ದೇವ್ರಿ. ಅಲ್ಲಿ ನಮ್ಮ ಎತ್ಗಳು ಉಪವಾಸ, ಇಲ್ಲಿ ನಾವು ಇಲ್ಲಿ ರೈತರು ಇಲ್ಲಿ ಬಂದು ಗೋಳಾಡತ್ತೇವೆ. ಅವ್ರ ಅಧಿಕಾರಿಗಳು ಮನ್ಯಾಗ ಕುಂದಿರ್ತಾರ. ಹಾಗಾದ್ರೆ ನಾವು ರೈತರು ಗೋಳೆ ಯಾರು ಕೇಳಬೇಕು? ಹಾಂ, ನೀವೆಲ್ಲ ಮುಂದಕ್ಕೆ ಹಾಕ್ರಿ ಅಧಿಕಾರಿಗಳಿಗ್ರಿ. ಇದೆಲ್ಲ